ಹಾಯ್ ಹಲೋ ಎಲ್ಲರೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ನಾವು ಆರಾಮದೇ ನೋಡ್ರಿ, ನೀವು ಆರಾಮದೇ ಅನ್ಕೊಂಡು ನೋಡ್ರಿ ನಮ್ಮ ಊರು ಗುಡ್ದಾಗ ಆಳಂಬಿ ಎಷ್ಟು ಚಂದ ಇದ್ದಾವ. ಹೊತ್ತಿನ ತುಂಬೆಲ್ಲ ಆಳಂಬಿ ಇದ್ದಾವ. ಇವನ್ನ ಆಳಂಬಿ ನೋಡಿ ನಮ್ಮ ಮನೆಯವರು ಆಳಂಬಿ ಕೆತ್ಕೊಂಬರ್ತೀನಿ ಅಂತೇಳಿ ವಿಡಿಯೋ ಮಾಡ್ಯಾರಿ. ನಿಮ್ಗೆ ವಿಡಿಯೋನ ಪೂರ್ತಿ ನೋಡ್ರಿ, ಇಲ್ಲಿ ಸ್ಕಿಪ್ ಮಾಡಿರದ ಆಳಂಬಿ ಹೆಂಗೆ ಹೇಳ್ತಾವ, ಹೆಂಗೆ ಕೇಳಬೇಕು ಎಲ್ಲ ಗೊತ್ತಾಗ್ತೈತಿ. ನೋಡ್ರಿ ಆಳಂಬಿ ಎಷ್ಟು ಚಂದ ಇದ್ದಾವೆ. ಇದನ್ನೆಲ್ಲ ಕಿತ್ಕೊಂಬರ್ತಾರೆ ನಮ್ಮ ಮನೆಯವ್ರಿಗೆ. ನಿಮ್ಮ ಊರ ಗುಡ್ದ ಕಡೆ ಆಳಂಬಿನ ಸಿಗ್ತಿದ್ದು ಅಂದ್ರೆ ನಮ್ಗೆ ಕಮೆಂಟ್ ಒಳಗೆ ತಿಳಿಸಿ. ನಮ್ಮ ಊರ ಕಡೆ ಅಂತೂ ಫಿಕ್ಸ್ ಹೇಳ್ತಾರೆ, ಮಳೆಗಾಲದಾಗ ಬಿಸಿಲಿತ್ತಂದ್ರೆ ಫಿಕ್ಸ್ ಆಳಂಬಿ ಹೇಳ್ತಾರೆ. ನೋಡ್ರಿ ಬರ್ರಿ, ಈಗ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ ನಿಮ್ಗೆ. ಆಳಂಬಿ ಪಲ್ಯ ಮತ್ತು ಮಶ್ರೂಮ್ ಅಂತೂ ಕರೀತಾರೆ ಇದಕ್ಕೆ. ಬರ್ರಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಟನ್ ಕ್ಲಿಕ್ ಮಾಡಿರಿ. ನೋಡ್ರಿ ಆಳಂಬಿ ಎಲ್ಲ ಕಿತ್ಕೊಂಬಂದ ಅವನ್ನ ಮ್ಯಾಗಿನ ಹೂವಿನಷ್ಟ ಕಿತ್ಕೊಂಡನ್ರಿ. ಅವನ್ನ ಬೇರು ತೆಗೆದಿಟ್ಟೀನಿ. ಎಲ್ಲ ಆಳಂಬಿನೂ ಕಟ್ ಮಾಡ್ಕೊಂಡು ನೀವು ಬೇರ್ರಿ ಇವನ್ನ ಇನ್ನೊಂದು ದಿನ ಮಾಡಿದ್ರೆ ಆಗ್ತೈತೆ. ಕಟ್ ಮಾಡಿ ತೆಗಿಟ್ಟೀನಿ. ಬರೀ ಮ್ಯಾಗಿನಷ್ಟು ತೊಗೊಂಡ್ರಿ. ಅದಕ್ಕೆ ಜವಾರಿ ಸಣ್ಣ ಟೊಮೆಟೊ ತೊಗೊಂಡ್ರಿ, ಮಸ್ತ್ ಆಕೈತ್ರಿ. 2 ಅಲ್ಲ ತೊಗೊಂಡ್ರಿ, ಬೆಳ್ಳುಳ್ಳಿ ಸುಲಿಟ್ಟು ತೊಗೊಂಡ್ರಿ, ಕೊತ್ತಂಬರಿ. ಇದನ್ನ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಈಗ ಮೊದಲ ನಾನು ನೀರು ಇಟ್ಕೊಂಡು ಆಳಂಬಿನ ಸ್ವಚ್ಛಗೆ ತೊಳ್ಕೊತೇನೆ ರೀ. ಯಾಕಂದ್ರೆ ಮಣ್ಣು ಇರ್ತೈತ್ರಿ ಅದ್ರಾಗ. ಅವನ್ನ ಸ್ವಚ್ಛಗೆ ತೊಳ್ಕೊಬೇಕ್ರಿ. ಮೊದಲ ಒಂದು 5 ನಿಮಿಷ ಇಟ್ಟು ನೆನೆ ಇಟ್ಟಿದ್ದಂದ್ರೆ ಆಳಂಬಿ ಮಣ್ಣೆಲ್ಲ ಕಿತ್ತೋಕೈತ್ರಿ. ಒಂದು 3-4 ಸಲ ಆದರೂ ಸ್ವಚ್ಛಗೆ ತೊಳೆದ್ರೆ ಮಣ್ಣು ಹೋಗ್ತೈತೆ ನೋಡ್ರಿ. ಈಗ ಒಂದು 2 ನಿಮಿಷ 5 ನಿಮಿಷವರೆಗೂ ತೊಳ್ಯಾಕಿಟ್ಟೇನ್ರಿ. ಅವನ್ನ ಎಷ್ಟು ತೊಳಗತ್ತೆ ನೆನೆದ್ರಾಗ ಇಲ್ಲಿ ಬೆಳ್ಳುಳ್ಳಿನ ಜಜ್ಕೊಂಡ್ಬಿಡ್ತೇನೆ ರೀ. ಮತ್ತು ಅಲ್ಲನೂ ಜಜ್ಕೋತೇನೆ ನೋಡ್ರಿ. ಈಗ ಇದನ್ನು ಬೆಳ್ಳುಳ್ಳಿ ಮತ್ತು ಅಲ್ಲದ್ದು ತೆಗೆದು ಒಂದು ಪ್ಲೇಟಿಗೆ ಹಾಕೋತೇನೆ ರೀ. ಈಗ ಲವಂಗ ಮತ್ತು ಏಲಕ್ಕಿ ಮತ್ತು ಚಕ್ಕೆ ಹಾಕ್ಕೊಂಡು ಜಜ್ಕೊಂಡೇನಿ ರೀ. ಈಗ ಎಣ್ಣೆನ ಕಡಾಯಿಗೆ ಹಾಕೀನಿ ರೀ. ಜೀರಿಗೆ ಹಾಕ್ಕೊಂಡೇನಿ ರೀ, ಸಾಸ್ಮಿ ಮತ್ತು ಜೀರಿಗೆ ಹಾಕೋತೇನೆ ರೀ. ಮತ್ತು ಜಜ್ಜಿದ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಜಜ್ಜಿದ್ನಲ್ರಿ, ಅದನ್ನು ಇದಕ್ಕೆ ಎಣ್ಣೆ ಹಾಕೋತೇನೆ ರೀ. ಮತ್ತು ಬೆಳ್ಳುಳ್ಳಿ ಹಾಕ್ಕೋತೇನೆ ರೀ. ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಕೊಂಡೇನಿ ರೀ. ಒಂದು 2-3 ಮೆಣಸಿನ್ಕಾಯಿ ಕಟ್ ಮಾಡಿ ಉದ್ದಕ್ಕೆ ಹಾಕೋತೇನೆ ರೀ. ಈಗ ಸಣ್ಣಿರೋ ಟೊಮೆಟೊನ ಹಿಂಗೆ ಪೂರ್ತಿ ಹಿಚ್ಕಿನಿ ನೋಡ್ರಿ. ಅದನ್ನು ಕೈಲೇ ಹಿಚ್ಕಿದ್ರೆ ಸಣ್ಣ ಆಕೈತಿ, ಅದು ಟೇಸ್ಟ್ ಭಾರಿ ಬರ್ತೈತೆ ರೀ. ಈಗ 1 ಚಮಚೆ 2 ಚಮಚೆ ಖಾರ ಹಾಕೋತೇನೆ ರೀ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ನಾನು 2 ಚಮಚೆ ಹಾಕೋತೇನೆ ರೀ. ಚೆಂದಾಗಿ ಎಣ್ಣೆಗೆ ಹೊಳಿಸ್ಕೊಂಡು ಇದನ್ನು ಟಮಾಟೆ ಹೆಚ್ಚಿಗಿದ್ದೀವಲ್ಲ ರೀ, ಅದನ್ನು ಇದ್ರ ಸುರಿದ ಸ್ವಲ್ಪ ಕುದಿಸೋಣ್ರಿ. ಇದನ್ನು ಈಗ ನೋಡಿರಿ ಮಸಾಲೆ ಪುಡಿ ಹಾಕೋತೇನೆ ರೀ. 1 ಚಮಚೆಗಷ್ಟು ಉಪ್ಪು ಹಾಕೋತೇನೆ ರೀ. ಒಂದು ಚಾದ ಬಟ್ಲಷ್ಟು ನೀರು ಹಾಕೋತೇನೆ ರೀ. ಅದನ್ನು ಕುದಿಲಾಕ್ ಬಿಡ್ತೇನೆ ರೀ. ಭಾಳ ಈಜಿ ರೀ ಇದು ಮಾಡೋದು. ಕುದಿಯಾಕ್ತೈತಲ್ಲ ರೀ, ಇವನ್ನ ಆಳಂಬಿನ ಇದ್ರಾಗ ಹಾಕ್ಕೊಂಡು ಹೊಳಸ್ಕೊತೇನೆ ನೋಡ್ರಿ. ಈಗ ನೀವು ಇದಕ್ಕೆ ಕೊಬ್ಬರಿ ಏನಾದರೂ ಹಾಕ್ಕೋಬೋದು, ಇಲ್ಲಕ್ಕಂದ್ರೆ ಹಂಗನೂ ಮಾಡ್ಕೋಬೋದು. ನಾ ಕೊಬ್ಬರಿ ಹಾಕಲ್ರಿ, ಯಾಕಂದ್ರೆ ಕೊಬ್ಬರಿ ಟೇಸ್ಟ್ನ ಬರ್ತೈತೆ ಬ್ಯಾಡ ಅಂತೇಳಿ ಬರೀ ಆಳಂಬಿನ ಮಾಡಾಕತ್ತೇನೆ ರೀ ಇದ್ರಾಗ. ಈಗ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿದ್ನಲ್ರಿ, ಅದನ್ನು ಹಾಕೋತೇನೆ ರೀ. ಅದನ್ನು ಚೆಂದಾಗಿ ಹೊಳಸ್ಕೊಂಡ್ಬಿಡ್ಬೇಕು ನೋಡ್ರಿ ಎಲ್ಲ. ಇದನ್ನು ಕುದಿಲಾಕ್ ಬಿಡ್ತೇನೆ ರೀ. ಈಗ ನೋಡಿರಿ ಕುದಿಯಾಕತ್ತೈತಿ, ಪೂರ್ತಿ ಕುದ್ದ ರೆಡಿ ಆಗತ್ತೈತ್ರಿ. ಇದನ್ನೊಂದು ಸ್ವಲ್ಪ ತೀರದ ಕುದಿಲಾಕ್ ಬಿಟ್ಟೇನೆ ರೀ. ಆಳಂಬಿ ಒಳಗೆ ಎಲ್ಲ ಥರ ಇದನ್ನ ಒಗ್ಗರಣೆ ರಸ ಎಲ್ಲ ಹೋಗ್ಬೇಕಲ್ರಿ, ಅದಕ್ಕೆ ಕುದಿಲಾಕ್ ಬಿಟ್ಟಿದ್ದೇನೆ ರೀ. ಅದನ್ನು ರೆಡಿ ಆಗೈತೆ ರೀ ನಮ್ಮ ಆಳಂಬಿ. ಮಶ್ರೂಮ್ನು ಅಂತಾರೆ, ಆಳಂಬಿನೂ ಅಂತಾರೆ ಇದಕ್ಕೆ. ಮತ್ತು ಕೊತ್ತಂಬರಿ ಸ್ವಲ್ಪ ಉದುರಿಸಿ ರೆಡಿ ಮಾಡಿ ನೋಡ್ರಿ. ನಮ್ಮ ವಿಡಿಯೋ ನಿಮ್ಗೆ ಪೂರ್ತಿ ನೋಡಿ ಅಂತ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಆಳಂಬಿ ಪಲ್ಯ ಎಷ್ಟು ಚೆಂದ ಕಾಣ್ತೈತೆ ನೋಡಿರಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೇನೆ ರೀ ಮತ್ತೆ.